ಡೆಲ್ಲಿ ಮತ್ತು ಮಹಾರಾಷ್ಟ್ರವನ್ನು ಎರಡೇ ರಾಜ್ಯಗಳನ್ನು ಸೇರಿಸಿದರೆ ಡೈರೆಕ್ಟ್ ಟ್ಯಾಕ್ಸಸಲ್ಲಿ 50% ಎರಡೇ ಸ್ಟೇಟ್ ಕಾಂಟ್ರಿಬ್ಯೂಟ್ ಮಾಡ್ತಾಯಿದೆ. ಸರ್, ಮಹಾರಾಷ್ಟ್ರದವ್ರು ಬೊಬ್ಬೆ ಹೊಡಿತಿದ್ದಾರೆ, ಡೆಲ್ಲಿಯವ್ರು ಬೊಬ್ಬೆ ಹೊಡಿತಿದ್ದಾರೆ, ಇಲ್ಲಲ್ವಾ? ಹಾಗೆಯೇ ಜಿ ಎಸ್ ಟಿ ಬಂದಾಗ ಜಿ ಎಸ್ ಟಿ 18% ಯಾವುದೋ ಒಂದು ಪ್ರಾಡಕ್ಟ್ ಮೇಲೆ ಹಾಕಿದರೆ ಸಿ ಜಿ ಎಸ್ ಟಿ, ಸೆಂಟ್ರಲ್ ಜಿ ಎಸ್ ಟಿ 9% ಇದ್ದರೆ ಸ್ಟೇಟ್ ಜಿ ಎಸ್ ಟಿ 9% ಇರುತ್ತೆ. ನಿಮ್ದು 50% ನಾವು ₹5 ಇಸ್ಕೊಳ್ಳಲ್ಲ. ಆದರೆ ಇನ್ನು 9% ಏನು ಬರುತ್ತೆ, 18% 9% ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ. ಅದರಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯ ಮಾಡ್ತೀವಿ. 15th ಫೈನಾನ್ಸ್ ಕಮಿಷನ್ ಮುಖಾಂತರನೂ ದುಡ್ಡು ಕೊಟ್ಟಿದ್ದೀವಿ, ಅಮೃತ್ ಯೋಜನೆಯಲ್ಲಿ ದುಡ್ಡು ಕೊಡ್ತೀವಿ, ಜಲ್ ಜೀವನ್ ಮಿಷನಲ್ಲಿ ದುಡ್ಡು ಕೊಡ್ತೀವಿ, ರೋಡ್ ಕಾಂಟ್ರಾಕ್ಟನ್ನು ನಾವೇ ಮಾಡ್ತೀವಿ, ರೈಲ್ವೆ ಪ್ರಾಜೆಕ್ಟ್ಸನ್ನು ನಾವೇ ಮಾಡಿಸ್ತೀವಿ. ಇಷ್ಟೆಲ್ಲ ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಅದನ್ನು ಮೇಂಟೈನ್ ಮಾಡೋರು ನಾವು, ಎಂಬೆಸ್ಗಳನ್ನ ಮೇಂಟೈನ್ ಮಾಡೋರು ನಾವು. ಇಷ್ಟೆಲ್ಲ ಕೆಲಸಗಳು, ಡಿಫೆನ್ಸ್ ಎಕ್ವಿಪ್ಮೆಂಟ್ಸನ್ನು ಖರೀದಿ ಮಾಡೋದು ಎಲ್ಲದೂ ಇದರಲ್ಲಿ ನಡೀತದೆ. ಸಂಬಳ ಸವಲತ್ತಿಂದ ಪ್ರತಿಯೊಂದು ಕೆಲಸನೂ ಇದರಲ್ಲೇ ನಡೆಯುತ್ತೆ ಸರ್. ಇವತ್ತು ಒಂದೇ ಭಾರತ ಟ್ರೈನ್ಗಳು 400 ಟ್ರೈನ್ ಥರ ಕೊಟ್ಟಿದ್ದೀವಿ, ಆ ಕೆಲಸನೂ ಇದರಲ್ಲೇ ನಡೆಯುತ್ತೆ. ಎಲ್ಲ ಕೊಡೋದ ಜೊತೆಗೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತೇಳಿ ಹೇಳ್ಬಿಟ್ಟು SC/ST ಕಾನ್ಸಂಟ್ರೇಷನ್ ಎಲ್ಲೆಲ್ಲಿ ಜಾಸ್ತಿ ಇದೆ ಅಲ್ಲಿ ಪ್ರತಿ ವ್ಯವಸ್ಥೆನ ನಾವೇ ಕೊಡ್ತಿದ್ವಿ, ಜನ್ಮನ್ ಯೋಜನೆಯಲ್ಲಿ ಕೊಡ್ತಿದ್ವಿ. ಇದೆಲ್ಲ ಎಲ್ಲಿಂದ ಬರ್ತಿದೆ ಸರ್? ಇದೇ ಇದರಲ್ಲಿ ಕೊಡೋದು. ಆಯಿತು, ನೀವು ಹೇಳ್ತಿದ್ದೀರಲ್ಲ ಈಗ ಏನು, ನಮಗೆ ಅನ್ಯಾಯ ಆಗ್ತಿದೆ ಅಂತ. ಮಹಾರಾಷ್ಟ್ರದಲ್ಲಿ ನಿಮ್ಮಷ್ಟು ಜ್ಞಾನಿಗಳು ಯಾರು ಇಲ್ವಾ? ಡೆಲ್ಲಿನಲ್ಲಿ ಯಾರು ಇಲ್ವಾ ನಿಮ್ಮಷ್ಟು ಜ್ಞಾನಿಗಳು? 14 ಬಜೆಟ್ ಮಂಡಿಸಿದ್ರಲ್ಲ. 14th ಫೈನಾನ್ಸ್ ಕಮಿಷನ್ ಮತ್ತು 15th ಫೈನಾನ್ಸ್ ಕಮಿಷನ್ ಎರಡೂ ಕೂಡ ನೇಮಕ ಆದಾಗ ಕರ್ನಾಟಕದಲ್ಲಿ ಚರ್ಚೆ ಬಂದಾಗ ಯಾರು ಸರ್ ಮುಖ್ಯಮಂತ್ರಿ ಆಗಿದ್ದರೆ? 2015ರಲ್ಲಿ 14th ಫೈನಾನ್ಸ್ ಕಮಿಷನ್ ಬಂತು. ಅದಕ್ಕೆ ಮೆಂಬರ್ಸನ್ನು ಕರ್ನಾಟಕದಿಂದ ರೆಪ್ರೆಸೆಂಟ್ ಮಾಡಿದಂಥವ್ರನ್ನ ನೇಮಕ ಮಾಡಿದ್ದು ನೀವೇ ಅಲ್ವಾ ಸರ್? ಆಯಿತು. ನೆಕ್ಸ್ಟು 15th ಫೈನಾನ್ಸ್ ಕಮಿಷನ್ 2020ರಿಂದ ಲಾಗು ಆಯಿತು. 2018-19ರಲ್ಲಿ ಬಂದು ಚರ್ಚೆನ ಮಾಡಬೇಕಾದ್ರೆ ಆಗ VY ಗೋರ್ಪಡೆ ಅವರಿರ್ಬೋದು ಅಥವಾ ಸಿ ನಾರಾಯಣ ಸ್ವಾಮಿ ಅವರು ಇರ್ಬೋದು, ಅವ್ರನ್ನೆಲ್ಲರೂ ನೇಮಕ ಮಾಡಿದವ್ರು ಯಾರು ಸರ್? ನಿಮ್ಮದೇ JDS, ನೀವು ಸರ್ಕಾರ ಮಾಡಿದವರಲ್ವಾ? ಅವರೇ ಮಾಡಿದ್ರು. ಅವಾಗ ನಿಮ್ಮ ಅಹವಾಲು ಮಂಡಿಸಿರಲ್ಲ. ಅದ್ರ ಮೇಲೆ ಫೈನಾನ್ಸ್ ಕಮಿಷನ್ನು ಒಂದು ತೀರ್ಮಾನ ಮಾಡುತ್ತೆ, ಟ್ಯಾಕ್ಸ್ ಡೆವಲ್ಯೂಷನ್ ಯಾವ ಥರ ಆಗಬೇಕು ಅಂತ. ಎಲ್ಲ ರಾಜ್ಯಗಳು ಒಪ್ಕೊಂಡಾದ್ಮೇಲೆ ಅದರಲ್ಲಿ ತೀರ್ಮಾನ ಆಗೋದು. GST ಕೌನ್ಸಿಲಲ್ಲೂ ಎಲ್ಲ ರಾಜ್ಯಗಳು ಒಪ್ಕೊಂಡಾದ್ಮೇಲೆ ತೀರ್ಮಾನ ಮಾಡೋದು. ಇದನ್ನು ಅರ್ಥ ಮಾಡ್ಕೊಳ್ಳಿ.